ಬೆಂಗಳೂರಿನ ರಾಜಾಜಿನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ ಶುಭ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಿಹಿ ವಿತರಣೆ ಮತ್ತು ಬಿಎಂಟಿಸಿ ಚಾಲಕರು ಹಾಗೂ ನಿರ್ವಾಹಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣನವರು, ರಾಜಾಜಿನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್ ಅವರು, ಮಾಜಿ ಪಾಲಿಕೆ ಸದಸ್ಯ ಪದ್ಮರಾಜ್, ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಜನಾರ್ದನ್ ರವರು ಮಹಿಳೆಯರಿಗೆ ಶುಭ ಕೋರಿ ಸಿಹಿ ವಿತರಿಸಿದರು. ಹಾಗೆಯೇ ಚಾಲಕ ಮತ್ತು ನಿರ್ವಾಹಕರಿಗೆ ಸನ್ಮಾನಿಸಿ ಸಮವಸ್ತ್ರಗಳನ್ನು ನೀಡಿ ಈ ಕುರಿತು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು. ಇವತ್ತು ಪಂಚ ಗ್ಯಾರಂಟಿಗಳೇನು ಕೊಟ್ಟು ಇಂಪ್ಲಿಮೆಂಟೇಷನ್ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅವ್ರನ್ನ ಯಾಕೆ 2 ವರ್ಷ ಅಂತ ಗುರುತಿಸಿದ್ರೆ ಅವರೇ ಸೇನಾನಿಗಳು 500 ಕೋಟಿ ಪ್ರಯಾಣ ಮಾಡೋರೆ ನಾವು ಕೊಟ್ಟಂತ ಅಂದರೆ ಕರ್ಕೊಂಡ್ಬಂದಿರೋ ಅವರು ಅದಕ್ಕೆ ಅವ್ರನ್ನೂ ಐಡೆಂಟಿಫೈ ಮಾಡಿ ನಮ್ಮ ರಾಜಾಜಿನಗರದ ಗ್ಯಾರಂಟಿ ಕಮಿಟಿಯವರು ಅವ್ರಿಗೊಂದು ಸನ್ಮಾನ ಮಾಡಿ ಅವ್ರಿಗೆ ಉತ್ತೇಜನ ಕೊಡ್ತಂಥ ಕೆಲಸವನ್ನು ಮಾಡೋರೆ. ಅವ್ರು ಪ್ರೋತ್ಸಾಹ ಮಾಡಿ ಅವ್ರಿಗೇನು ನೀವೆಲ್ಲ ಕೂಡ ಬಸ್ ಕಂಡಕ್ಟರ್ ಆಗಿರ್ಬೋದು, ಬಸ್ ಡ್ರೈವರ್ಗಳಾಗಿರ್ಬೋದು, 500 ಕೋಟಿ ಜನಗಳು ಇವತ್ತು ಫ್ರೀಯಾಗಿ ಓಡಾಡೋದಂದರೆ ಅದಕ್ಕೆ ನೀವು ನೇರವಾಗಿ ಸರ್ಕಾರ ಹಣ ಕೊಟ್ಟಿದ್ರು ಕೂಡ, ಸರ್ಕಾರ ಏನು ಫೆಸಿಲಿಟಿ ಕೊಟ್ಟಿದ್ರು ಕೂಡ ಕರ್ಕೊಂಬಂದಿರ್ತಕ್ಕಂಥವ್ರು ಕಷ್ಟಪಟ್ಟರು ನೀವು ಅನ್ನೋದನ್ನು ಗುರುತಿಸಿ ಇವತ್ತು ನಮ್ಮ ರಾಜಾಜಿನಗರ ಗ್ಯಾರಂಟಿ ಕಮಿಟಿ ಅವ್ರಿಗೊಂದು ಉತ್ತೇಜನ ಕೊಟ್ಟಿದ್ದಾರೆ. ಸೊ ಇನ್ನೂ ಕೂಡ ಮಹಿಳೆಯರು ಎಲ್ಲರೂ ಕೂಡ ಇನ್ನೂ ಉಪಯೋಗ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ಇನ್ನೂ ಕೂಡ ಈಗಾಗಲೇ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ನಿಮಗೆಲ್ಲ ಗೊತ್ತದು. ಈಗಾಗಲೇ ಸುಮಾರಷ್ಟು ಹಣವನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ 50 ಕೋಟಿ ಹಣನ ಅದನ್ನು ಕಾನ್ಸ್ಟಿಟ್ಯೂಷನ್ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡವ್ರೆ. ಇನ್ನೂ ಕೂಡ ಏನೇನು ಪ್ರಣಾಳಿಕೆಯಲ್ಲಿ ಇದ್ದಾವೆ ಕಾಂಗ್ರೆಸ್ ಸರ್ಕಾರದ ಬರೋಕ್ಕೆ ಮೊದಲೇ ಪಕ್ಷದ ಪ್ರಣಾಳಿಕೆ ಅವೆಲ್ಲವೂ ಕೂಡ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ. ಅವರು ಯಾವತ್ತೂ ಕಾಪಿ ಮಾಡೋದು ಗೊತ್ತೈತಲ್ಲ, ಕಾಪಿ ಚೀಟ್ ಹೊಡಿತಾರಲ್ಲ ಹಂಗೆ ಅವರು ಕಾಪಿ ಚೀಟಿ ಗಿರಾಕಿಗಳು ಗೊತ್ತಲ್ಲ. ಇದೇ ಉತ್ಪ್ರೇಕ್ಷೆ ಅಂತ ಹೇಳಲ್ಲ ನೋಡ್ರಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಅಟ್ಲೀಸ್ಟ್ ಬೆನ್ನು ತಟ್ತಾ ಪರವಾಗಿಲ್ಲ, ಬೆನ್ನು ತಟ್ತಾರೆ ತೊಂದರೆ ಮಾಡಬಾರ್ದಲ್ಲ. ಇವ್ರೇನು ಗೊತ್ತಾ, ಬೆಳಗ್ಗೆ ಎದ್ರೆ ಕಿರಿಕ್ ಮಾಡೋದೆ, ಬೆಳಗ್ಗೆ ಎದ್ರೆ ಕಿರಿಕೆ ಗೊತ್ತಾಯ್ತಲ್ಲ. ಇಂಥ ಕೆಟ್ಟ ಮನಸ್ಥಿತಿ ಇರುವಂಥವ್ರು ಈಗ ಹೋಗ್ಬಿಟ್ಟು ಅವರು ನಮ್ಮ ರಾಜ್ಯದಲ್ಲಿ ಮಾಡ್ತೀವಿ, ನಮ್ಮ ದೇಶದಲ್ಲಿ ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ ಅಂದರೆ ಅವರೇನೆ ಕಾಪಿ ಮಾಡ್ಕೊಂಡು ಹೊರಟವ್ರೆ. ಮಾಡಲಿ, ನಮಗೇನು ಒಳ್ಳೆಯದು. ಕರ್ನಾಟಕ ಒಂದು ಮಾದರಿಯಾಗಿ ಪಂಚ ಗ್ಯಾರಂಟಿಗಳು ಕೊಟ್ಟು ಮಾದರಿಯಾಗಿ ಇಡೀ ದೇಶಕ್ಕೆ ನಿಂತಿದೆ. ಇದೆಲ್ಲವೂ ಕೂಡ ಕಾಪಿ ಮಾಡಿಕೊಂಡು ಎಲ್ಲ ರಾಜ್ಯದಲ್ಲೂ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ಗ್ಯಾರಂಟಿ ಸಮಿತಿಯ ಶಕ್ತಿ ಯೋಜನೆ ಕಾರ್ಯಕ್ರಮ ಮುಗಿದು 2 ವರ್ಷಗಳ ಕಾಲ ಆಯಿತು. 2 ವರ್ಷ ಪೂರೈಕೆ ಆಯಿತು. ಆದರೆ 14ನೇ ತಾರೀಕು ನಮ್ಮ ಸಾರಿಗೆ ಸಚಿವರಾದಂಥ ರಾಮಿರೆಡ್ಡಿ ಆಫೀಸಿಂದ ಒಂದು ಲೆಟ್ರ್ ಬಂತು ನಮಗೆ, ಅಧ್ಯಕ್ಷರುಗಳಿಗೆ. ಬೆಂಗಳೂರು ಕ್ಷೇತ್ರದ 28 ಅಧ್ಯಕ್ಷರುಗಳು ಲೆಟ್ರ್ ಬಂತು. CM ಆಫೀಸ್ಗೆ ಅವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ, ಎಲ್ಲರೂ ಕೂಡ ಅಲ್ಲಿ ಬರಬೇಕಂತ ಒಂದು ಮಾಹಿತಿಯನ್ನು ಲೆಟ್ರನ್ನು ಕೂಡ ಕಳಿಸಿದ್ರು. ಅದರಿಂದ ನಾವು ಅವತ್ತು 2 ವರ್ಷ ಅವ್ರು ಎಲ್ಲರ ಜಾಗದಲ್ಲಿ ಮಾಡಿದ್ದಾರೆ, ಅವತ್ತು ನಾವು ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ಸದಸ್ಯರು ಕೂಡ ಯಾರು ಕೂಡ ಗೊತ್ತಿಲ್ಲ. ನಮ್ಮ ಸದಸ್ಯರಾದ ನಮ್ಮ ರಾಜಾಜಿನಗರದ ಪುಟ್ಟಣ್ಣವ್ರು ಕೂಡ ಊರಲ್ಲಿ ಇದ್ದಿಲ್ಲ. ಅವರು ಕೂಡ ಮಂಗಳೂರಲ್ಲಿ ಇನ್ಚಾರ್ಜ್ ಕೊಟ್ಟಿರೋದ್ರಿಂದ ಪಕ್ಷದಿಂದ ಅವ್ರು ಅಲ್ಲಿ ಹೊಟ್ಟೋಗಿದ್ರು. ಅದರಿಂದ ನಾವು ಮಾಡೋಕ್ಕಾಗಲಿಲ್ಲ. ಅದರಿಂದ ಶುಕ್ರವಾರ ಮಾಡಬೇಕಂತ ಒಂದು ಆದೇಶವನ್ನು ಮಾಡಿದರು. ಆಮೇಲೆ ಶುಕ್ರವಾರ ಕೂಡ ಅದನ್ನು ಮುಂದೂಡಿಕೆ ಹಾಕಿ ಶನಿವಾರ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ಲ ಸದಸ್ಯರು ಸೇರಿ ಇವತ್ತು 2 ವರ್ಷಗಳ ಕಾಲ ಶಕ್ತಿ ಯೋಜನೆ ಕಾರ್ಯಕ್ರಮ ಮುಕ್ತಾಯ ಆಗಿರೋದ್ರಿಂದ ನಮಗೆ ರಾಜಾಜಿನಗರ ಸಂಬಂಧಪಟ್ಟಂಗೆ ನಮ್ಮ ಡಿಪೋ ಮ್ಯಾನೇಜರ್ ಗಂಗಾಧರಯ್ಯ ಅವರಿಗೆ ಫೋನ್ ಮಾಡಿ 2 ದಿವಸದಿಂದ 3 ದಿವಸದಿಂದ ಫೋನ್ ಮಾಡಿ ಈ ಥರ ನಾನು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ, ದಯವಿಟ್ಟು ಎಲ್ಲರೂ ಕೂಡ ಬಂದು, ಯಾಕಂದರೆ 500 ಕೋಟಿ ಜನವನ್ನು ಈ ಥರ ಡ್ರೈವರ್ಗಳು ಕಾಂಟ್ರಾಕ್ಟರ್ಗಳು ಕರ್ಕೊಂಡ್ಬಂದು ಬಿಟ್ಟಿರೋವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದಾಗಿ ಸೇಫಾಗಿ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಅದನ್ನು ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ರಾಜಾಜಿನಗರದಲ್ಲಿ ಮಾಡೋಣ ಅಂತ ಹೇಳಿ ನಾವು ಸದಸ್ಯರೆಲ್ಲ ಒಂದು ದಿವಸ ಕೂತ್ಕೊಂಡು ಮೀಟಿಂಗ್ ಮಾಡಿ ಆಯಿತು ಅಂತ ಮಾಡೋಣ ಅಂತ ಹೇಳಿ ದಿನವನ್ನು ಪುಟ್ಟಣ್ಣನ ಹತ್ರ
ಡೇಟ್ ತಗೊಂಡು ಅದ್ರ ಪ್ರಕಾರ ಇವತ್ತು ಗಂಗಾಧರಿ ಅವರಿಗೆ ನನ್ನ ತುಂಬ ಹೃದಯಪೂರ್ವಕವಾದ ಧನ್ಯವಾದ ಹೇಳಬೇಕು. ಯಾಕಂದರೆ ತುಂಬ ಬಸ್ಸು ತರಿಸು ಕೂಡ ತುಂಬ ಕಷ್ಟಪಟ್ಟು ತಗೊಂಬಂದಿದ್ದಾರೆ. ಅವರು ಜೊತೆಯಲ್ಲಿ ಹೆಣ್ಮಕ್ಳಾಗಲಿ ಹೆಣ್ಮಕ್ಳು ಎಲ್ಲ ಒಂದು 15 ಜನಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ವಿ. ಎಲ್ಲ ಕೂಡ ನಮ್ಮ ರಾಜಾಜಿನಗರದಲ್ಲಿ ಕಾರ್ಯಕರ್ತರು, ನಮ್ಮ ಗ್ಯಾರಂಟಿ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ಬಂದು ಇವತ್ತು ಪುಟ್ಟಣ್ಣವ್ರ ನೇತೃತ್ವದಲ್ಲಿ ಪದ್ಮರಾಜ್ ಅವರು, ಉಪಾಧ್ಯಕ್ಷರಾದಂಥ ಜನಾರ್ದನ್ ಅವರು, ಬಟ್ಟು ನಮ್ಮ ಮನೋಗರ್ ನೋಡೋ ಕರೆದಿದ್ದೀವಿ. ಮನೋಗರು ರಾಮಲಿಂಗ ಸಚಿವರು ಕೆಲಸ ಹೇಳಿದ್ದಾರೆ ಅಂತ ಅವರು ಅಲ್ಲಿ ಫೋನ್ ಮುಖಾಂತರವಾಗಿ ಅವ್ರು ಬಂದಿಲ್ಲ. ಅದು ಎಲ್ಲ ಕೂಡ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಮುಕ್ತಾಯವಾಗಿದೆ ಸರ್. ಈಗ ರಾಜ್ಯದಲ್ಲಿ 2023 ಎಲೆಕ್ಷನಲ್ಲಿ ಕೂಡ ಅವರು ಈ ಗ್ಯಾರಂಟಿ ಸಮಿತಿ 5 ಗ್ಯಾರಂಟಿ ಘೋಷಣೆ ಮಾಡಿದ ನಂತರ ಇದು ಯಾವಾಗೂ ಓಟಕ್ಕೋಸ್ಕರ ಇವರು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಅವತ್ತು ಪ್ರಚಾರ ಮಾಡ್ಕೊಂಬಂದ್ರು. ಆದರೆ ಕೂಡ ನಮ್ಮ ಸರ್ಕಾರದ ಮೇಲೆ ಒಂದು ಅತಿ ಹೆಚ್ಚಿನ ಗಮನವನ್ನು ಇಟ್ಟು ನಮಗೆ ಮತವನ್ನು ನೀಡಿ 138 ಜನ ಶಾಸಕರನ್ನು ಆಯ್ಕೆ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದೆ. ಆದರೆ ಕೂಡ ಅವರು 5 ಗ್ಯಾರಂಟಿನ ಯಾವಾಗ ಟೀಕೆ ಮಾಡಿದ್ರೋ ಆವತ್ತಿಂದ ಅದನ್ನು ಮೊದಲನೇ ಕ್ಯಾಬಿನೆಟ್ ಮೀಟಿಂಗಲ್ಲಿ 5 ಗ್ಯಾರಂಟಿಗೆ ನಮ್ಮ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮೊದಲನೇದಾಗಿ ಸಿಗ್ನೇಚರನ್ನು ಮಾಡಿ ಬಿಡುಗಡೆಯನ್ನು ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಈ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣವಾದಂಥ ನಮ್ಮ ಪದ್ಮಕ್ಕ ಅವರು ಕೂಡ ಬರಬೇಕಾಗಿತ್ತು. ಬಟ್ ಅವರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆದ್ದರಿಂದ ಅವತ್ತು ಬಂದಿಲ್ಲ. ಅವ್ರಿಗೂ ಕೂಡ ನನ್ನ ಸದಸ್ಯರ ಪರವಾಗಿ ನನ್ನ ಹೃದಯಪೂರ್ವಕವಾದಂಥ ಅವರು ಕೂಡ ತುಂಬ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಸರ್, ಇದು ಅನುಕೂಲ ಆಗೋರಿಗೆ ತುಂಬ ಬಡವರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಯಾರು ಗ್ಯಾರಂಟಿ ಕೊಡಬೇಡ ಅಂತ ಟೀಕೆ ಮಾಡಿದ್ರು, ಇವಾಗ ಎಲ್ಲಿ ಚುನಾವಣೆ ನಡೀತಿದೆಯೋ ಅಲ್ಲೆಲ್ಲರೂ ಎಲ್ಲ ಕಡೆನೂ ಅವರು ಗ್ಯಾರಂಟಿನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ತಿರ್ಗಾ ನಮ್ಮದು ಟೀಕೆ ಮಾಡಿದವರು ನಮ್ಮನ್ನ ಕಾಪಿ ಚಟ್ ಹೊಡಿತಾ ಇದೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಬೇಕು. ಅಂದರೆ ಕಾಪಿ ಮಾಡಿ ಸರ್ಕಾರ ನಡೆಸೋದು ಅವರು ಕಲಿತಾ ಇದ್ದಾರೆ ನಮ್ಮ ಕಡೆಯಿಂದ. ಏನಂದ್ರೆ ನಮ್ಮ ಕಡೆಯಿಂದ ಸರ್ಕಾರ ಅವರು ನಾವು 2,000 ಕೊಡ್ತೀವಿ ಅಂತ ಹೇಳಿದ್ವಿ, ಅವ್ರು 3,000 ಇನ್ನೂ 1,000 ಹೆಚ್ಚಿಗೆ ಕೊಡ್ತೀವಿ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸರ್ಕಾರ ಏನ್ ಮಾಡಿತ್ತೋ ಅದನ್ನ ತಿರ್ಗಾ ಅವರೇ ಮಾಡ್ತಾ ಇದ್ದಾರೆ. ಅವ್ರದ್ದು ಬರುತ್ತೋ ಇಲ್ವೋ ಅಂತ ಗ್ಯಾರಂಟಿ ನಮಗ್ ಗೊತ್ತಿಲ್ಲ. ಅಂದ್ರೆ ನಮ್ದಂತೂ ಬಂದಿದೆ, ಪಂಚ ಗ್ಯಾರಂಟಿ ನಮ್ದು ನೆರವೇರಿದೆ. ಮತ್ತೆ ತಿರ್ಗಾ 5 ಕೋಟಿ ಜನ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ ಅನ್ನೋದು ಗ್ಯಾರಂಟಿ ಆಗಿದೆ. ಇವಾಗ ಅವರು ಏನ್ ಅನ್ಕೊಂತಾರೋ ಅದನ್ನ ಅವ್ರಿಗೆ ಸೇರಿರೋದು ಸರ್. ಸಂಭ್ರಮಾಚರಣೆ ಉದ್ದೇಶ ಈಗ ನೀವು ಪ್ರಶ್ನೆ ಕೇಳಿದ್ರಿ, ಕಾಂಗ್ರೆಸ್ನವ್ರಿಗೆ ಹೋಗ್ತಿದೆ ಅಂತ. ಆಕ್ಚುಲಿ ಅವ್ರು ಬೇರೆ ಏನ್ ಹೇಳಿದ್ರು, ನಾನು ಹೇಳೋದಾದ್ರೆ ಹೌದು, ಕಾಂಗ್ರೆಸ್ ಅವ್ರಿಗೆ ಹೋಗ್ತಿರೋದು. ಇದು 1,22,00,000 ಕಾಂಗ್ರೆಸ್ ಕುಟುಂಬದ ಬಂಧು ಬಾಂಧವರಿಗೆ ಹೋಗ್ತಿರೋದು. ಯಾರಿಗೂ ಹೋಗ್ತಿಲ್ಲ. ಕಾಂಗ್ರೆಸ್ ಮತದಾರರ ಅಂದ್ರೆ ಅದು ಬೇರೆ ವಿಚಾರ. 1,22,00,000 ಕುಟುಂಬಗಳು ಕಾಂಗ್ರೆಸ್ ಕುಟುಂಬಗಳೇ. ಕಾಂಗ್ರೆಸ್ ಕುಟುಂಬ ಅಂತ ಕಾಂಗ್ರೆಸ್ ಭಾವಿಸಿದೆ. ಸಂಭ್ರಮಾಚರಣೆ ಬಗ್ಗೆ ನೀವು ಮಾತಾಡಿದ್ರಿ, ಪಡಬಾರ್ದ ಸಂಭ್ರಮ. ರಾಜ್ಯ ದಿವಾಳಿ ಆಗತ್ತೆ ಅಂತ ಹೇಳಿದ್ರು, ದಿವಾಳಿ ಆಗಿಲ್ಲ, ರಾಜ್ಯ ಸಮೃದ್ಧವಾಗಿ ನಡೀತಿದೆ. ಆ ಖುಷಿಗೋಸ್ಕರ ಸಂಭ್ರಮ ಪಡ್ತಾ ಇದೀವಿ. ವಿರೋಧಿಗಳು, ನಮ್ಮನ್ನ ವಿರೋಧಿಸಿದ ಬಿಜೆಪಿಗರು ನಮ್ಮನ್ನ ನೋಡಿ ಇವತ್ತು ಪ್ರೇರೇಪಣೆ ತಗೊಂಡು ಅವರು ಕೂಡ ಅದನ್ನ ಪಾಲಿಸ್ತಾ ಇದ್ದಾರೆ. ಖುಷಿ ಪಡ್ಬೇಕಲ್ಲ. ನನ್ನ ಪ್ರಕಾರ ಬಿಜೆಪಿಗರು ಈ ಸಂಭ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕೋರುತ್ತೀನಿ, ವೈಯಕ್ತಿಕವಾಗಿ ಹೇಳೋದಾದ್ರೆ. ಯಾಕಂದ್ರೆ ಅವರು ಕೂಡ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅವರು ಕೂಡ ಇದನ್ನ ಜಾರಿಗೆ ತರ್ತಿದ್ದಾರೆ. ವಿರೋಧ ಮಾಡಿದವರು ಕೂಡ ಜಾರಿಗೆ ತರ್ತಾ ಇದ್ದಾರೆ. ಇನ್ನು ರಾಜಾಜಿನಗರ ವಿಚಾರಕ್ಕೆ ಬರೋದಾದ್ರೆ, ರಾಜಾಜಿನಗರದಲ್ಲಿ ನಾವೇನು ಕಚೇರಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಕಳೆದ 1 ವರ್ಷದಲ್ಲಿ ಎಷ್ಟು ಜನ ನಾವು ಇಲ್ಲಿಗೆ ಸಮಸ್ಯೆಗಳನ್ನ, ತುಂಬಾ ಕಡಿಮೆ ಸಮಸ್ಯೆಗಳು ತಂದಿದ್ದಾರೆ, ಇರ್ಲಿ, ಸಮಸ್ಯೆಗಳನ್ನ ತಂದವರು ಎಲ್ರಿಗೂ ಪರಿಹಾರ ಮಾಡಿಕೊಟ್ಟಿದ್ದೀವಿ ಅನ್ನೋ ತೃಪ್ತಿ ನಮಗಿದೆ. ಆ ತೃಪ್ತಿ ಇದೆ. ಆ ಕಾರಣಕ್ಕಾಗಿ ನಾವು ಇಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದೀವಿ.